ಚಂದಾಪುರ ಪುರಸಭೆ ಚುನಾವಣೆ ನಡೆದು ಬಹಳ ವರ್ಷಗಳು ಕಳೆದಿದೆ. ಈ ಭಾಗದ ಮತದಾರರು ನೂತನವಾಗಿ ಗೆದ್ದಂತಹ ಪುರಸಭಾ ಸದಸ್ಯರು ಅನೇಕ ನಿರೀಕ್ಷೆಗಳನ್ನು ಮಾಡಿದ್ದರು. ಸರ್ಕಾರದ ಬಂಧಗಳಿಂದ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿರಲಿಲ್ಲ. ನ್ಯಾಯಾಲಯದ ನಿರ್ದೇಶನದಂತೆ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಚಂದಾಪುರ ಪುರಸಭೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ಶಾರದಾ ವರದರಾಜ್ ಅವರು ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದಾಗ, ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳವನ್ನು ಅವರು ಕಂಟೆಸ್ಟ್ ಮಾಡಿದಾಗ, ಈ ಕ್ಷೇತ್ರದ ಕಾಂಗ್ರೆಸ್ನ ಪಕ್ಷ ಅವಿರೋಧದ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸುತ್ತದೆ. ಅಂದ್ರೆ ಚಂದಾಪುರ ವೃತ್ತ, ಚಂದಾಪುರ ಇಡೀ ಆನೇಕಲ್ ಕ್ಷೇತ್ರದ ಕೇಂದ್ರ ಬಿಂದು ಚಂದಾಪುರದಲ್ಲಿರ್ತಕ್ಕಂಥ ಸಾವಿರಾರು ಬಿಜೆಪಿ ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ಎಲ್ಲ ಪುರಸಭಾ ಸದಸ್ಯರು ಹೆಚ್ಚಿಗೆಂದಿದ್ದಾರೆ. ಅದೇ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೂ ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಮನೆಯವರಿಗೆ ಅಭಿನಂದಿಸ್ತಾ, ಇವತ್ತಿಂದ ಏನು ಚಂದಾಪುರ ಪುರಸಭೆಯಲ್ಲಿ ಹಿಂದೆ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ವಿಶೇಷವಾದಂತಹ ಆಸಕ್ತಿಯನ್ನ ಎಲ್ಲ ಪುರಸಭಾ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ರೀತಿಯಲ್ಲಿ ಜನರಿಗೆ ಸ್ಪಂದನೆ ಮಾಡಿ ಜನರ ಹೃದಯವನ್ನು ಗೆದ್ದು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂತ ವಿಶ್ವಾಸದಿಂದ ನಮ್ಮ ಇವತ್ತಿನ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಮತ್ತೆ ಮತ್ತೊಬ್ಬ ಜಿಲ್ಲಾಧ್ಯಕ್ಷ ರಾಮಕೀರ್ ಅವರು, ನಮ್ಮ ಮತ್ತೊಬ್ಬ ಈ ಭಾಗದ ನಮ್ಮೆಲ್ಲರ ನಾಯಕರು ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ರೆಡ್ಡಿ ಅವರು ಮತ್ತು ಅನೇಕ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಪಕ್ಷವನ್ನು ಕಟ್ಟಿ ಬೆಳೆಸಿದ ನಾಯಕರು ಈ ಚುನಾವಣೆಯಲ್ಲಿ ಸ್ವತಃ ನಿಂತು ನಮಗೆ ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಮಾಧ್ಯಮದವ್ರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಧನ್ಯವಾದ.